ತೆಲಂಗಾಣ ಆಂಧ್ರ ಮಹಿಳೆಯರ ಫೇವರೆಟ್ ಕೆಜಿ ಸೇಲ್ ಈಗ ನಮ್ಮ ರಾಯಚೂರದಲ್ಲಿ. ಕೆಜಿ ಸೀರೆಗಳ ಆರಂಭಿಕ ಬೆಲೆ ಕೇವಲ 150 ರೂಪಾಯಿಗಳು ಮಾತ್ರವೇ. ಚೆನ್ನೈ ಶಾಪಿಂಗ್ ಮಾಲ್ ನಲ್ಲಿ ಕೆಜಿ ಶಾಪಿಂಗ್ ಅಂದ್ರೆ ಶಾಪಿಂಗ್ ಕೆಜಿಗಳಲ್ಲಿ, ಸಂತೋಷ ಡನ್ನುಗಳಲ್ಲಿ. ದಿ ಚೆನ್ನೈ ಶಾಪಿಂಗ್ ಮಾಲ್, ಸ್ಟೇಷನ್ ರೋಡ್, ಆಪೋಸಿಟ್ ಪಬ್ಲಿಕ್ ಗಾರ್ಡನ್, ರಾಯಚೂರ್. ತಾಲೂಕಿನ ಕೃಷಿ ಭೂಮಿ ಕೈಗಾರಿಕೆಗೆ ಭೂ ಸ್ವಾಧೀನ ವಿರೋಧಿಸಿ ಕರ್ನಾಟಕ ಜನಶಕ್ತಿಯಿಂದ ಪ್ರತಿಭಟನೆ. ಭೂ ಸ್ವಾಧೀನ ಅಧಿಸೂಚನೆಗೆ ಬೆಂಕಿ ಹಚ್ಚಿ ಆಕ್ರೋಶ. ಸಿಪಿಐ ಎಂ ಪಕ್ಷ ಜಿಲ್ಲೆಯಲ್ಲಿ ಹುಟ್ಟಿ 50 ವರ್ಷ. ಆಗಸ್ಟ್ 9ರಿಂದ ವರ್ಷಾಚರಣೆ. ಬಿಲಿಂಗಪ್ಪ. ಪೊಲೀಸ್ ಇಲಾಖೆಯಿಂದ ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮ. ಸಾರ್ವಜನಿಕರ ಸಹಕಾರ ಅಗತ್ಯ. ಎಎಸ್ಪಿ ಕುಮಾರಸ್ವಾಮಿ. ಪರಿಶಿಷ್ಟ ಒಳ ಮೀಸಲು ಜಾರಿಗೊಳಿಸಲು ಆಗ್ರಹಿಸಿ ಆಗಸ್ಟ್ 11ರಿಂದ ಬೆಂಗಳೂರಿನಲ್ಲಿ ಅಹೋರಾತ್ರಿ ಪ್ರತಿಭಟನೆ. ಅಬ್ರಾಹಂ ಹೊನ್ನಟಗಿ. ಕವಿತಾಳ ಬಳಿ ಕಟ್ಟೋಣಿ ತಿಮ್ಮಾಪುರ ಗ್ರಾಮ ವಿಷಯುಕ್ತ ಪಲ್ಲೆ ತಿಂದು 3 ಸಾವು. 3 ತೀವ್ರ ಅಸ್ವಸ್ಥ. ಸರ್ಕಾರಿ ಪ್ರೌಢಶಾಲಾ ಸಿಯಾ ತಾಲಾಬ್ ಶಾಲೆಯಲ್ಲಿ ಶಾಲಾ ಸಂಸತ್ತು ರಚನೆ ಪ್ರಯುಕ್ತ ಚುನಾವಣಾ ಪ್ರಚಾರ. ವಾರ್ತೆಗಳ ವಿವರ. ಫಲವತ್ತಾದ ಕೃಷಿ ಭೂಮಿಯನ್ನು ಜಿಲ್ಲಾಡಳಿತ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿಗೆ ಹಾಗೂ ಸೌರಶಕ್ತಿ ಸ್ಥಾವರಕ್ಕಾಗಿ ಭೂಮಿ ಸ್ವಾಧೀನಪಡಿಸಿಕೊಳ್ಳುತ್ತಿರುವುದನ್ನು ವಿರೋಧಿಸಿ ಕರ್ನಾಟಕ ಜನಶಕ್ತಿ ಜಿಲ್ಲಾ ಸಮಿತಿ ವತಿಯಿಂದ ಭೂ ಸ್ವಾಧೀನ ಅಧಿಸೂಚನೆ ಪ್ರತಿಗೆ ಬೆಂಕಿ ಹಚ್ಚುವ ಮೂಲಕ ಪ್ರತಿಭಟನೆ ನಡೆಸಲಾಯಿತು. ನಗರದ ಬಸವನ ಬಾವಿ ವೃತ್ತದಲ್ಲಿ ಅಧಿಸೂಚನೆ ಪ್ರತಿಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದರು. ತಾಲೂಕಿನ ಕುರುಬದೊಡ್ಡಿ, ಚಂದ್ರಬಂಡ ಮತ್ತು ಸಿಂಗನೋಡಿ ಗ್ರಾಮಗಳ ಕೃಷಿ ಭೂಮಿಯನ್ನು ಒತ್ತಾಯ ಮೂಲಕ ವಶಕ್ಕೆ ಮುಂದಾಗಿರುವ ಜಿಲ್ಲಾಡಳಿತ ನಡೆಯನ್ನು ಖಂಡಿಸಿದರು. ಕುರುಬದೊಡ್ಡಿ ಗ್ರಾಮದ 147 ಎಕರೆ, ಚಂದ್ರಬಂಡ ಹೋಬಳಿಯ 528 ಎಕರೆ ಮತ್ತು ಸಿಂಗನೋಡಿ ಗ್ರಾಮದ 98 ಎಕರೆ ಭೂಮಿಯನ್ನು ಭೂ ಸ್ವಾಧೀನಪಡಿಸಿಕೊಳ್ಳಲು ಮುಂದಾಗಿರುವ ಸರ್ಕಾರದ ವಿರುದ್ಧ ಘೋಷಣೆ ಹಾಕಿದರು. ಫಲವತ್ತಾದ ಕೃಷಿಯನ್ನೇ ಅವಲಂಬಿಸಿರುವ ರೈತರು ನಂಬಿಕೊಂಡು ಜೀವನ ನಡೆಸುತ್ತಿದ್ದಾರೆ. ಇದೀಗ ಒತ್ತಾಯದ ಮೂಲಕ ವಶಕ್ಕೆ ಮುಂದಾಗಿದ್ದರಿಂದ ರೈತರು ಬೀದಿಗೆ ಬೀಳುವಂತೆ ಜಿಲ್ಲಾಡಳಿತ ಮಾಡಲು ಮುಂದಾಗಿದೆ ಎಂದು ದೂರಿದರು. ಭೂ ಸ್ವಾಧೀನ ಕಾಯ್ದೆ 2013ರ ಪ್ರಕಾರ 80% ರೈತರು ಸಮ್ಮತಿಸಿದರೆ ಮಾತ್ರ ಭೂ ಸ್ವಾಧೀನಪಡಿಸಿಕೊಳ್ಳಲು ಅವಕಾಶವಿದೆ. ಆದರೆ ಯಾವ ರೈತರು ಭೂಮಿ ನೀಡಲು ಮುಂದೆ ಬಂದಿಲ್ಲ. ಆದರೆ ಸರ್ಕಾರದ ತಮ್ಮ ಧೋರಣೆಯನ್ನು ಮುಂದುವರಿಸಿ ಸರ್ಕಾರ ಫಲವತ್ತಾದ ಭೂಮಿಯನ್ನು ವಶಕ್ಕೆ ಮುಂದಾಗಿದ್ದನ್ನು ಖಂಡಿಸಿದರು. ಇಡೀ ಕುಟುಂಬನೇ ನಮ್ಮ ಭೂಮಿಯಲ್ಲಿ ಬರ್ತಕ್ಕಂಥ ನಾವು ಬಲವಂತ ಭೂ ಸ್ವಾಧೀನವನ್ನು ನಾವು ಒಪ್ಪೋದಿಲ್ಲ. ಭೂ ಸ್ವಾಧೀನವನ್ನು ನಾವು ಒಪ್ಪೋದಿಲ್ಲ. ಭೂಮಿ ನಮ್ಮ ಹಕ್ಕು. ನಮ್ಮ ಭೂಮಿ ನಮ್ಮ ಹಕ್ಕು. ನಮ್ಮ ಭೂಮಿ ನಮ್ಮ ಹಕ್ಕು. ಭೂ ಸ್ವಾಧೀನವನ್ನು ನಾವು ಒಪ್ಪೋದಿಲ್ಲ. ಅಧಿಕಾರಿಗಳೇ, ನೀವು ಯಾರ ಪರ? ಶಾಸಕರೇ, ನೀವು ಯಾರ ಪರ? ಅಧಿಕಾರಿಗಳೇ, ನೀವು ಯಾರ ಪರ? ಫಲವತ್ತವಾಗಿ ಭೂ ಸ್ವಾಧೀನವನ್ನು ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ, ಫಲವತ್ತವಾಗಿ ಭೂ ಸ್ವಾಧೀನ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ಪ್ರಾಣವನ್ನಾದರೂ ಕೊಡುತ್ತೇವೆ ಭೂಮಿಯನ್ನು ಬಿಡು.
ತಾಲೂಕಿನ ಕುರುಬದೊಡ್ಡಿ ಗ್ರಾಮದಲ್ಲಿ ಸರ್ವೆ ನಂಬರ್ 16P/147 ಎಕರೆ ಭೂಮಿ ಇದ್ದು 20 ಭೂಹೀನ ರೈತರಿಗೆ 92 ಎಕರೆ ಭೂಮಿಯನ್ನು ಮಂಜೂರು ಮಾಡಲಾಗಿದೆ. ಸರ್ಕಾರಿ ಗೈರಾಣಿ ಭೂಮಿಯಲ್ಲಿ ಪೊಲೀಸ್ ಮೈದಾನ ವಸತಿ ನಿರ್ಮಾಣಕ್ಕೆ ಮುಂದಾಗಿರುವುದನ್ನು ಕೈಬಿಡಬೇಕು ಎಂದು ಒತ್ತಾಯಿಸಿದರು. ಸರ್ಕಾರ ಕೂಡಲೇ ಒತ್ತಾಯ ಭೂಮಿ ವಶಕ್ಕೆ ಪಡೆಯುವುದನ್ನು ನಿಲ್ಲಿಸಬೇಕು. ನಿವೇಶನ ರಹಿತರಿಗೆ ಭೂಮಿಯನ್ನು ಹಂಚಿಕೆ ಮಾಡಬೇಕು. 20 ಎಕರೆ ಪ್ರದೇಶವನ್ನು ಮೀಸಲಿಟ್ಟಿರುವ ಶಾಲೆ, ವಸತಿ ನಿಲಯ, ಸರ್ಕಾರಿ ಕಚೇರಿಗಳ ನಿರ್ಮಾಣಕ್ಕೆ ಮುಂದಾಗಬೇಕು ಎಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಮಾರೆಪ್ಪ ಹರವಿ, ಹನುಮಂತ, ಗಂಗಪ್ಪ, ಆಂಜನೇಯ ಕುರುಬದೊಡ್ಡಿ, ನರಸಿಂಹಲು, ನರಸಪ್ಪ ಕುರುಬದೊಡ್ಡಿ, ಮಹಾನಂದ, ಗಂಗಪ್ಪ ಸೇರಿದಂತೆ ಅನೇಕರು ಇದ್ದರು. ಭಾರತ ಕಮ್ಯುನಿಸ್ಟ್ ಪಕ್ಷ ಮಾರ್ಕ್ಸವಾದಿ ಪ್ರಾರಂಭವಾಗಿ ಜಿಲ್ಲೆಯಲ್ಲಿ 50 ವರ್ಷ ಸಂದಿದ್ದು ವರ್ಷ ಪೂರ್ತಿ ಆಚರಣೆ ಮಾಡಲು ನಿರ್ಧರಿಸಲಾಗಿದೆ. ಆಗಸ್ಟ್ 9ರಂದು ವರ್ಷಾಚರಣೆ ಕಾರ್ಯಕ್ರಮ ಉದ್ಘಾಟಿಸಲಾಗುತ್ತದೆ ಎಂದು ಆಚರಣಾ ಸಮಿತಿ ಅಧ್ಯಕ್ಷ ಬಿ ಲಿಂಗಪ್ಪ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ 1975ರಲ್ಲಿ ಜಿಲ್ಲೆಯಲ್ಲಿ ಸಿಪಿಐ ಎಂ ಪಕ್ಷ ಪ್ರಾರಂಭಗೊಂಡಿತ್ತು. ಭೂ ಮಾಲೀಕರ ವಿರುದ್ಧ ರೈತ, ಕಾರ್ಮಿಕರು, ಮಹಿಳೆಯರು ಸಮಸ್ಯೆಗಳನ್ನಿಟ್ಟುಕೊಂಡು ಜಿಲ್ಲೆಯಲ್ಲಿ ಸಿಪಿಐ ಎಂ ಸುದೀರ್ಘ ಯಶಸ್ವಿ ಹೋರಾಟ ನಡೆಸಿದ ಇತಿಹಾಸವಿದೆ. ತುಂಗಭದ್ರಾ ಎಡದಂಡೆ ಕಾಲುವೆ, ನಾರಾಯಣಪುರ ಬಲದಂಡೆ ಕಾಲುವೆ ಜಾರಿಗೆ ಪಕ್ಷದ ನಡೆಸಿ ಹೋರಾಟ ಅವಿಸ್ಮರಣೀಯವಾಗಿದೆ. ವಸತಿ, ನಿರುದ್ಯೋಗ, ಬಡತನ ಸೇರಿ ಹಲವಾರು ಸಮಸ್ಯೆಗಳ ಪರಿಹಾರಕ್ಕೆ ಅನೇಕ ಹೋರಾಟಗಳು ನಡೆದಿವೆ. ಆದರೂ ಸಮಸ್ಯೆಗಳ ನೀಗದೆ ಹೋಗಿರುವುದರಿಂದ ಜಿಲ್ಲೆ ಪ್ರಮುಖ ಸಮಸ್ಯೆಗಳಿಗೆ ಆಗ್ರಹಿಸಿ ನಿರಂತರ ಹೋರಾಟ ಕಟ್ಟಲು ಆಚರಣಾ ಸಮಿತಿ ನಿರ್ಧರಿಸಿದೆ ಎಂದರು. ಅದನ್ನು ಮತ್ತೆ ತೆರೆಯತಕ್ಕಂಥ ಹಿನ್ನೆಲೆಯಲ್ಲಿ ಮತ್ತು 20ಕ್ಕೆ ಎಲ್ಲ ಹಳೆಯ ಸಂಗಾತಿಗಳನ್ನ ಪಕ್ಷದ ಬೆಳವಣಿಗೆಯಲ್ಲಿ ಯಾರೆಲ್ಲ ಭಾಗವಹಿಸಿದ್ರು ಅವ್ರನ್ನ ಮತ್ತು ಈಗಿರ್ತಕ್ಕಂಥ ಪ್ರಮುಖರೆಲ್ಲರೂ ಸೇರಿ ಮತ್ತು 20ನೇ ತಾರೀಕಿಗೆ ಸರ್ಕಾರಿ ನೌಕರ ಭವನದಲ್ಲಿ ಚಿಂತನ ಮಂಥನ ಮಾಡಿ ಒಂದು ಸಂಸ್ಥೆಯನ್ನು ಆ ಸಂಸ್ಥೆಯಲ್ಲಿ ನಿಮಗೆಲ್ಲ ಮಾಹಿತಿ ಅದ. ಆ ಹಿನ್ನೆಲೆಯಲ್ಲಿ ಭಾಳ ಸುದೀರ್ಘವಾಗಿ ಅಂತಲೇ ಚರ್ಚೆ ಆಗಿದೆ. ಆ ವರ್ಷಾಚರಣೆ ಯಾವ ರೀತಿ ಮಾಡಬೇಕು, ಏನು ಯಾವ ಚಟುವಟಿಕೆಯನ್ನು ನಾವು ಯಾವ್ಯಾವ ಸಮಸ್ಯೆ ಇದು ವಿಶೇಷವಾಗಿ ಅಂತ ತುಂಗಭದ್ರಾ ಎಡದಂಡೆ ಕಾಲುವೆ ನಮ್ಮ ಜೀವನ. ಆದರೆ ಇವತ್ತು ಬೇರೆ ಬೇರೆ ರಾಜಕೀಯ ಪಕ್ಷಗಳನ್ನ ರಾಜಕೀಯ ಕಳಿಸಿದ್ದರ ಹೊರತಾಗಿ ಮೂಲಭೂತ ರೈತರ ಸಮಸ್ಯೆಗೆ ಟ್ಯಾಕಲ್ ಮಾಡ್ತಕ್ಕಂಥ ನೆಲೆಯಲ್ಲಿ ಇಲ್ಲ. ಸೊ ಅದನ್ನು ನಾವೇನು ಮಾಡ್ಬೇಕು ಅನ್ನೋದು, ಅದೇ ರೀತಿ ನಾರಾಯಣಪುರ ಬಲದಂಡೆ ಕಾಲುವೆ ಮತ್ತು ವಸತಿಗೆ ಸಂಬಂಧಪಟ್ಟಂಗೆ ಇನ್ನು ವಿದ್ಯಾರ್ಥಿ ಯುವಜನರ ಜ್ವಲಂತ ಸಮಸ್ಯೆಗಳು. ಇವತ್ತು ಉದಾಹರಣೆಗೆ ನಮ್ಮ ಭಾಗದಲ್ಲಿ ಅಂತಂದ್ರೆ ಸುಮಾರು ಶಿಕ್ಷಕರೇ ಬಂದರೆ ಒಂದು 5,000 ಮೇಲ್ಪಟ್ಟ ಇರ್ತಲ್ಲ ಇವತ್ತು ಹುದ್ದೆಗಳು ಖಾಲಿರು. ಅದು ಗೌರವ ಶಿಕ್ಷಕರ ಮೂಲಕ ಬಂಡಿ ಎಳಿತೈತೆ ಸರ್ಕಾರ. ಆದ್ರೆ ನಿರುದ್ಯೋಗ ಸಮಸ್ಯೆನ ತಾಂಡಾಡ್ತದೆ. ಸೊ ಅಂತ ಗಂಭೀರ ವಿಷಯಗಳನ್ನು ತಗೊಂಡು ಮತ್ತು ವಿದ್ಯಾರ್ಥಿಗಳ ಜೀವಕ್ಕೆ ಸಂಬಂಧಪಟ್ಟಂಗ, ಅಭ್ಯಾಸಕ್ಕೆ ಸಂಬಂಧಪಟ್ಟಂಗ ಮತ್ತು ವಿದ್ಯಾಭ್ಯಾಸ ಮತ್ತು ಪರ್ಸೆಂಟೇಜ್ ಜಿಲ್ಲೆಯಲ್ಲಿ ಯಾವ ರೀತಿ ಅಂತಲೇ ಹಿಂದುಕೊಳ್ಳಕತ್ತದ ಕಾರಣ ಏನು ಅದನ್ನು ಗಂಭೀರವಾಗಿ ಚರ್ಚೆ ಮಾಡಿ ಆಯಾ ಸಂಸ್ಥೆಗಳು ಮಾಡೋದ್ರ ಮೂಲಕ ಈ ಒಂದು ವರ್ಷದಲ್ಲಿ ಕಾರ್ಯಕ್ರಮ ಮಾಡಬೇಕು. ಅದಕ್ಕೆ ಪೂರ್ವವಾಗಿ 9ನೇ ತಾರೀಕಿಗೆ ರಾಯಚೂರಲ್ಲಿ ಇಡೀ ಪಕ್ಷದ ಎಲ್ಲ ಸದಸ್ಯರನ್ನ ಮತ್ತು ಇಂದಿನ ಎಲ್ಲ ಪಕ್ಷದಲ್ಲಿ ಚಟುವಟಿಕೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಮುಂದಾಳುಗಳನ್ನ ಸದಸ್ಯರನ್ನ ಎಲ್ಲರನ್ನೂ ಸೇರಿಸಿ ಒಂದು ಬೃಹತ್ ಆಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ರಾಯಚೂರಲ್ಲಿ ಆಚರಣಾ ಸಮಿತಿ ಗೌರವಾಧ್ಯಕ್ಷ ರಾಘವೇಂದ್ರ ಕುಷ್ಟಗಿ ಮಾತನಾಡಿ ಡಿವೈಎಫ್ಐ ಮೂಲಕ ಸಾರ್ವಜನಿಕ ಜೀವನ ಪ್ರಾರಂಭಿಸಿದ್ದು ಅಲ್ಲಿಂದ ಇಲ್ಲಿಯವರೆಗೆ ಅನೇಕ ಯಶಸ್ವಿ ಹೋರಾಟಗಳು ನಡೆದಿವೆ. ಆರ್ಟಿಪಿಎಸ್ ಪ್ರಾರಂಭವಾದಾಗ ಸ್ಥಳೀಯರಿಗೆ ಉದ್ಯೋಗ ನೀಡಬೇಕೆಂದು ಹೋರಾಟದ ಮೂಲಕ ನಿರುದ್ಯೋಗ ನಿವಾರಣೆಗೆ ಹೋರಾಟ ಪ್ರಾರಂಭಿಸಲಾಗಿತ್ತು. ಹೋರಾಟ ಫಲವಾಗಿ 750 ಜನರ ಸ್ಥಳೀಯರಿಗೆ ಉದ್ಯೋಗ ಪಡೆಯಲು ಯಶಸ್ವಿಯಾಯಿತು ಎಂದರು. ಅನೇಕರು ಪಕ್ಷದಿಂದ ದೂರವಾಗಿರಬಹುದು, ಆದರೆ ಹಮ್ಮು ಬಿಮ್ಮು ಬಿಟ್ಟು ಸಂಘಟಿತ ಹೋರಾಟಕ್ಕೆ ಎಲ್ಲರೂ ಒಂದಾಗಿ ಹೋರಾಟ ನಡೆಸಲು ನಿರ್ಧರಿಸಲಾಗಿದೆ. ಬ್ರಿಟಿಷರ ವಿರುದ್ಧ ದೇಶ ಬಿಟ್ಟು ತೊಲಗಿ ಹೋರಾಟ ನಡೆದಿತ್ತು. ಆದರೀಗ ಕಾರ್ಪೊರೇಟ್ ಕೋಮುವಾದಿಗಳು ಸಾರ್ವಜನಿಕ ಜೀವನದಿಂದ ತೊಲಗಿ ಎಂಬ ಧ್ಯೇಯ ವಾಕ್ಯದೊಂದಿಗೆ ಹೋರಾಟ ನಡೆಸಲು ನಿರ್ಧರಿಸಲಾಗಿದೆ. ಕಾರ್ಪೊರೇಟ್ ಶಕ್ತಿಗಳಿಂದಲೇ ದೇಶ ಅಭಿವೃದ್ಧಿಯನ್ನು ನಿರೀಕ್ಷಿಸಲಾಗುವುದಿಲ್ಲ, ದೇಶ ಮತ್ತಷ್ಟು ಹಿಂದೆ ಹೋಗಲಿದೆ ಎಂದರು. ಜವಾಬ್ದಾರಿ ಅಂತ ತಿಳ್ಕೊಂಡೇ ನಾನು ಅದನ್ನು ಒಪ್ಕೊಂಡಿದ್ದೀನಿ. ಈ ಹಿನ್ನೆಲೆಯೊಳಗೆ ಇದು ಹಿಂದೆ ಒಂದು ಭಾಳ ನಾನು ಒಳಗಿನ ಒತ್ತಡವನ್ನು ತಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನಂದರೆ ನಿರುದ್ಯೋಗಿ ಚಳವಳಿಯಿಂದ ನಾನು ಇದಕ್ಕೆ ಬಂದೆ,
ಸಾರ್ವಜನಿಕ ಜೀವನಕ್ಕೆ ಬಂದೆ. ಈಗ ನನ್ನ ಮುಪ್ಪಿನ ಕಾಲ ಸಂಜೆ, ಇಡೀ ಸಂಜೆ ಒಳಗೆ ನಾನಿದ್ದೀನಿ. ಆವಾಗೇನು ನಿರುದ್ಯೋಗದ ಸಮಸ್ಯೆ ಇತ್ತು, ಇವತ್ತು 1000 ಪಟ್ಟು ಲಕ್ಷ ಪಟ್ಟು ಹೆಚ್ಚಾಗಿದೆ. 10 ವರ್ಷ ನಾನು ವೈಶ್ವನಾಥ್ ಪಾಟೀಲ್ 371 ಜೆ ಸಲುವಾಗಿ ಸುದೀರ್ಘವಾದ ಹೋರಾಟವನ್ನು ಮಾಡಿದ್ವಿ. ಕೆಲವರಾದರೂ ಮಾಧ್ಯಮ ಮಿತ್ರರಿಗೆ ಗೊತ್ತಿದೆ, ಯಾರು ಅದರ ವಿರುದ್ಧ ಇದ್ರು ಆಮೇಲೆ ಡೊಳ್ಳು ಬಾರಿಸಿ ಮುಖ ಹಚ್ಕೊಂಡು ನಾವೇ ಮಾಡಿದಂತ ಓಡಾಡಿಬಿಟ್ರು. ಆಮೇಲೆ ಆ ಮಾತು ಬೇರೆ ಅವರು ಮಾಡಲಿ, ನಮ್ಗೆ ಸಂತೋಷ. ನಾವೆಲ್ಲೂ ಅದರ ಕೀರ್ತಿ ಶಿಖರವನ್ನು ಕಿರೀಟವನ್ನು ತಲೆಗೆ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿಲ್ಲ. ಈಗ ನೋವು ಏನಾಗಿದೆ ಅಂದರೆ ಅದೇ 371 ಜೇನ ವಿಫಲ ಮಾಡಲಿಕ್ಕೆ ಪ್ರಭುತ್ವ ಮುಂದಾಗಿದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಯಾಕಂದರೆ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ 10,000 ಸೈನ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಟೀಚರ್ಗಳಿಲ್ಲ. 50% SSLC ರಿಸಲ್ಟ್ ಬಂದಿದೆ. 2-3 ಪರೀಕ್ಷೆ ಆದಮೇಲೆ, ಒಂದೇ ಅಲ್ಲ, ಒಂದೇ ಪರೀಕ್ಷೆ ಅಲ್ಲ, ಸಪ್ಲಿಮೆಂಟರಿ ಪರೀಕ್ಷೆಗಳು ಆದಮೇಲೆ ಇವತ್ತು 50% ದಾಟಿಲ್ಲ. ಇಂಥ ಸಂದರ್ಭದೊಳಗಡೆ 6,000 ಸರ್ಕಾರಿ ಪ್ರಾಥಮಿಕ ಶಾಲೆಗಳನ್ನು ಮುಚ್ಚಲಿಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ದೊಡ್ಡ ಸಾಹಸ ಮಾಡ್ತಾರೆ, ನಿರ್ಣಯ ಮಾಡಿದ್ದಾರೆ. ಆ 6,000 ಮುಚ್ಚುವ ಶಾಲೆಗಳಲ್ಲಿ 3,000 ಆಚರಣಾ ಸಮಿತಿ ಕಾರ್ಯದರ್ಶಿ ಎಸ್ ದೇವೇಂದ್ರಗೌಡ ಮಾತನಾಡಿ 50 ವರ್ಷದ ನೆನಪಿಗಾಗಿ ವರ್ಷವಿಡೀ ಹೋರಾಟ ಹಾಗೂ ಇತರೆ ಕಾರ್ಯಕ್ರಮ ನಡೆಸಲಾಗುತ್ತದೆ. ಆಚರಣೆ ಗೌರವಾಧ್ಯಕ್ಷರಾಗಿ ಚಂದ್ರಶೇಖರ್ ಬಾಳೆ, ರಾಘವೇಂದ್ರ ಕುಷ್ಟಗಿ, ಅಧ್ಯಕ್ಷರಾಗಿ ಬಿ ಲಿಂಗಪ್ಪ, ಕಾರ್ಯಾಧ್ಯಕ್ಷರಾಗಿ ಕೆಜಿ ವೀರೇಶ್, ಉಪಾಧ್ಯಕ್ಷರುಗಳಾಗಿ ಶ್ಯಾಮಲಾ ಪೂಜಾರ್, ಬಿ ಬಸವರಾಜ್, ಬಸನಗೌಡ ದೇಸಾಯಿ, ಅಶೋಕ್ ಗೌಡ ಮುದುಗಲ್, ಪ್ರಧಾನ ಕಾರ್ಯದರ್ಶಿ ಆಗಿ ಎಸ್ ದೇವೇಂದ್ರಗೌಡ, ಕಾರ್ಯದರ್ಶಿಗಳಾಗಿ ಎಸ್ ಶರಣಬಸವ, ಗಿರಿಯಪ್ಪ ಜಾಲಹಳ್ಳಿ, ಎಚ್ ಶರ್ಗುದ್ದೀನ್ ಪೋತ್ನಾಳ್, ಬಸವಂತರಾಯ ಕಲ್ಲೂರ್, ರಮೇಶ್ ವೀರಾಪುರ್ ಇವರನ್ನು ಆಯ್ಕೆ ಮಾಡಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಡಿಎಸ್ ಶರಣಬಸವ, ಕೆಜಿ ವೀರೇಶ್, ಬಸವಂತರಾಯಗೌಡ, ಬಿ ಬಸವರಾಜ್ ಇದ್ದರು. ಮನೆ ಮನೆಗೆ ಪೊಲೀಸ್ ಎಂಬ ವಿಶಿಷ್ಟ ಕಾರ್ಯಕ್ರಮದಿಂದಾಗಿ ಸಾರ್ವಜನಿಕ ಸಂಪರ್ಕ ವೃದ್ಧಿಯಾಗಿ ಪೊಲೀಸರ ಕೆಲಸವು ಸುಗಮವಾಗಲಿದೆ ಎಂದು ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಕುಮಾರಸ್ವಾಮಿ ಅಭಿಪ್ರಾಯಪಟ್ಟರು. ಅವರಿಂದು ನಗರದ ಪಂಡಿತ ಸಿದ್ದರಾಮ ಜಂಬಲದಿನ್ನಿ ರಂಗಮಂದಿರದಲ್ಲಿ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಹಮ್ಮಿಕೊಂಡಿದ್ದ ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಸಾರ್ವಜನಿಕರು ಸ್ಪಂದಿಸಿದರೆ ಹಲವಾರು ಸಮಸ್ಯೆಗಳು ಸ್ಥಳದಲ್ಲಿಯೇ ಪರಿಹಾರವಾಗುತ್ತವೆ. ಬ್ರಿಟಿಷರ ಕಾಲದಲ್ಲೂ ಬಿಟ್ ವ್ಯವಸ್ಥೆ ಇತ್ತು. ಇದೀಗ ಅದನ್ನು ಮುಂದುವರೆಸಿ ಗ್ರಾಮ ಗಸ್ತು ಸಭೆಗಳ ಮೂಲಕ ಜನರ ಸಮಸ್ಯೆ ಆಲಿಸಲು ಈ ಯೋಜನೆಯು ಪರಿಣಾಮಕಾರಿ ಎನಿಸಿದೆ ಎಂದು ಹೇಳಿದರು. ಈಗ ಪೊಲೀಸ್ ಮಾತ್ರವಲ್ಲ, ಇತರ ಇಲಾಖೆಗಳ ಸಮಸ್ಯೆಗಳಿಗೂ ಸ್ಪಂದಿಸುವ ವ್ಯವಸ್ಥೆ ಕಲ್ಪಿಸಲಾಗಿದೆ. ಪ್ರತಿಯೊಂದು ಹಳ್ಳಿಗೆ ತೆರಳಿ ಮನೆ ಮನೆಯ ಸಮಸ್ಯೆ ಗುರುತಿಸಿ ಸಮಾಜದಲ್ಲಿ ಶಾಂತಿ ಹಾಗೂ ಕಾನೂನು ಸುವ್ಯವಸ್ಥೆಯ ಪರಿಹಾರ ನಿರ್ಮಿಸಲು ಈ ಕಾರ್ಯಕ್ರಮ ನೆರವಾಗಲಿದೆ ಎಂದರು. ಪ್ರತಿ ವಾರ್ಡ್ಗಳಲ್ಲಿ ಹಾಗೂ ಹಳ್ಳಿಗಳಲ್ಲಿ ಕುಟುಂಬ ಗುಂಪುಗಳನ್ನು ರಚಿಸಿ ಆ ಗುಂಪಿನ ವ್ಯಾಪ್ತಿಯ ಮನೆಗಳಲ್ಲಿರುವ ಸಮಸ್ಯೆಗಳನ್ನು ಪರಿಹರಿಸಲು ವಾಟ್ಸಪ್ ಗ್ರೂಪ್ ರಚನೆ ಮೂಲಕ ಜನರೊಂದಿಗೆ ನೇರ ಸಂಪರ್ಕ ಸಾಧಿಸಲಾಗುವುದು ಎಂದು ತಿಳಿಸಿದರು. ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಗೃಹ ಇಲಾಖೆಯಿಂದ ಅಧಿಕೃತವಾಗಿ ಚಾಲನೆ ಕೊಟ್ಟಾಗಿದೆ. ಪೊಲೀಸರನ್ನು ಸಮಾಜದ ಭದ್ರತಾ ಪ್ರತಿನಿಧಿಗಳನ್ನು, ನಾಗರಿಕ ಮೂಲಭೂತ ಹಕ್ಕುಗಳ ರಕ್ಷಕರೆಂದು ಸಂಬೋಧಿಸಲಾಗುತ್ತದೆ. ಸಮಾಜದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡುವುದರ ಜೊತೆಗೆ ಮೊದಲೆಲ್ಲ ಠಾಣೆಗೆ ಬರ್ತಕ್ಕಂಥ ದೂರುಗಳು, ಅರ್ಜಿಗಳಿಗೆ ಮಾತ್ರ ಪ್ರತಿಕ್ರಿಯೆ ನೀಡುತ್ತಿದ್ದೆವು. ಪೊಲೀಸರು ಏನಂದ್ರೆ, ನಾವು ಠಾಣೆಯಲ್ಲಿದ್ದಾಗ ಯಾರಾದರೂ ಸಮಸ್ಯೆ ಇದೆ, ನಮ್ಗೆ ತೊಂದರೆ ಆಗಿದೆ ಅಂದ್ರೆ ಮಾತ್ರ ನಾವು ಮಾಡ್ತಿದ್ದೆವು. ಬಟ್ ಈ ವ್ಯವಸ್ಥೆಯಲ್ಲಿ ಹಂಗಿಲ್ಲ. ಈ ವ್ಯವಸ್ಥೆ ಏನಿದೆ, 40 ರಿಂದ 50 ಒಂದು ಮನೆಗಿರ್ತಕ್ಕಂಥ ಕುಟುಂಬ ಒಂದು ಸಮೂಹ ಅಂತ ಮಾಡ್ತೀವಿ. ಇದರಲ್ಲಿ ಆ ಸಮೂಹದಲ್ಲಿ ಒಬ್ಬರು ಪ್ರಧಾನ ಮಾಡಿ ಆ ಸಮೂಹದ ಪೊಲೀಸ್ ರಿಲೇಟೆಡ್ ಏನು ಸಂಬಂಧಪಟ್ಟಂಗಿದೆ ಸಮಸ್ಯೆಗಳಿದೆ, ಅದು ಖುದ್ದು ಪೊಲೀಸರೇ ಮನೆ ಮನೆಗೆ ಹೋಗ್ತಾರೆ. ಅಲ್ಲಿರ್ತಕ್ಕಂಥ ಸಮಸ್ಯೆಗಳು ಈಗೇನಾಗ್ತಿದೆ, ಕೆಲವೊಂದು ಸಲ ಈಗ ಕೆಲವೊಂದು ಕಾನೂನು ಬಾಹಿರ ಚಟುವಟಿಕೆ ಇರ್ಬೋದು, ಅಶಾಂತಿ ವಿಷಯಗಳನ್ನು ಯಾರೋ ಹೊರತು ಬಂದು ಠಾಣೆಗೆ ಅರ್ಜಿ ಕೊಡ್ತಿರಲಿಲ್ಲ. ಅಂಥವುಗಳನ್ನು ಇದರಿಂದ ಕಟ್ಟುನಿಟ್ಟವಾಗಿ
ಒಂದು ಕ್ರಮ ಕೈಗೊಳ್ಳಲು ಅನುಕೂಲ ಆಗುತ್ತೆ ಅಂತೇಳಿ ಸಮುದಾಯ ಪೊಲೀಸ್ ವ್ಯವಸ್ಥೆ ಬಲಪಡಿಸುವ ದೃಷ್ಟಿಯಿಂದ ಇದರ ಜೊತೆಗೆ ಅಪರಾಧ ತಡೆ ಹಾಗೂ ಪತ್ತೆ, ಸಮಾಜದಲ್ಲಿ ನಿರ್ಭಯ ವಾತಾವರಣ ಸೃಷ್ಟಿಸುವ ಜೊತೆಗೆ ರಕ್ಷಣೆ ಮತ್ತು ಸುರಕ್ಷೆ ವಹಿಸುವ ಕರ್ತವ್ಯ ಗುರುತರ ಜವಾಬ್ದಾರಿ ಪೊಲೀಸ್ ಇಲಾಖೆ ಮೇಲಿದೆ. ಪೊಲೀಸ್ ವ್ಯವಸ್ಥೆಯನ್ನು ಜನಸ್ನೇಹವಾಗಿರುವುದರಿಂದ ಪೊಲೀಸ್ ಮೂಲಭೂತ ಕರ್ತವ್ಯ ಪರಿಣಾಮಕಾರಿಯಾಗಿ ಹೆಚ್ಚಿಸಿಕೊಳ್ಳಬಹುದು. ಪೊಲೀಸ್ ಸೇವೆಗಳನ್ನು ಪ್ರತಿಯೊಂದು ಸ್ತರದಲ್ಲಿ ಸಾರ್ವಜನಿಕರ ಬೆಂಬಲ ಮತ್ತು ಸಹಭಾಗಿತ್ವವನ್ನು ಸಾಧಿಸಿಕೊಳ್ಳುವುದರಿಂದ ಮಾತ್ರವೇ ಸಾರ್ವಜನಿಕರಿಗೆ ಉತ್ಕೃಷ್ಟ ಸೇವೆಯನ್ನು ಒದಗಿಸಲು ಸಾಧ್ಯ ಎಂಬ ಮನವರಿಕೆಯಿಂದ ಗೃಹ ಇಲಾಖೆ ಮತ್ತು ಸರ್ಕಾರವನ್ನು ಈ ಒಂದು ಮನೆ ಮನೆಗೆ ಪೊಲೀಸ್ ವಿನೂತನ ಕಾರ್ಯಕ್ರಮ ರಾಜ್ಯದಲ್ಲಿ ಜಾರಿಗೊಳಿಸಿದ ನಿಮಿತ್ತ ಇದೇ ವೇಳೆ ಡಿವೈಎಸ್ಪಿ ಶಾಂತವೀರ್ ಮಾತನಾಡಿ, ರಾಜ್ಯದಲ್ಲಿ ಇಷ್ಟು ದಿನ ಈ ಬೀಟ್ ವ್ಯವಸ್ಥೆ ಇದ್ದು ಇದೀಗ ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮದ ಮೂಲಕ ಸಾಮಾಜಿಕ ಬದ್ಧತೆಯ ಕಾರ್ಯಕ್ರಮಗಳು ತೀವ್ರಗೊಳ್ಳುತ್ತಿವೆ. ಬೀಟ್ ಅಧಿಕಾರಿಗಳು ಮನೆ ಮನೆಗೆ ತೆರಳಿ ಜನರೊಂದಿಗೆ ಸಂಪರ್ಕದಲ್ಲಿರುತ್ತಾರೆ ಎಂದು ಹೇಳಿದರು. ಅಕ್ರಮ ಚಟುವಟಿಕೆಗಳ ವಿರುದ್ಧ ಕ್ರಮ ವಹಿಸಲು ಪ್ರತಿದಿನ ಸಂಜೆ 5ರಿಂದ 8ರವರೆಗೆ ಪೊಲೀಸರು ತೀವ್ರ ಕಾರ್ಯಾಚರಣೆ ನಡೆಸುತ್ತಾರೆ. ಈಗಾಗಲೇ ಜಿಲ್ಲೆಯಲ್ಲಿ 30 ಗಾಂಜಾ ಸೇವನೆ ಪ್ರಕರಣಗಳು ಹಾಗೂ 6 ಮಾರಾಟ ಪ್ರಕರಣಗಳು ದಾಖಲಾಗಿವೆ ಎಂದು ಅವರು ಮಾಹಿತಿ ನೀಡಿದರು. ಪ್ರತಿ ವಾರ್ಡ್ನಲ್ಲಿ ಜಾಗೃತಿ ಸಭೆ, ಸಮಸ್ಯೆಗಳ ಪಟ್ಟಿ ಹಾಗೂ ಅದರ ಪರಿಹಾರ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಅವರು ಹೆಲ್ಮೆಟ್ ಧರಿಸುವುದು ಕಡ್ಡಾಯ ಹಾಗೂ ನಿರ್ಲಕ್ಷ್ಯವಿಲ್ಲದೆ ವಾಹನ ಚಲಾಯಿಸಲು ಸೂಚನೆ ನೀಡಿದರು. ಆದಮೇಲೆ ಈಗಾಗಲೇ ನಮ್ಮ ನಿಗಮವರು ಇದರ ಪ್ರಾಥಮಿಕವಾಗಿ ಬಹಳಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ಈ ಕಾರ್ಯಕ್ರಮದ ಉದ್ದೇಶ ಬಗ್ಗೆ ಹೇಳಿದ್ದಾರೆ. ಹಾಗೆ ನಮ್ಮ ಪತಂಗಿ ಅವರು, ಜಯಂತಿಯವರು ಮತ್ತು ಶೆಟ್ಟರು ನಮ್ಮ ಪೊಲೀಸ್ ಇಲಾಖೆಯ ಒಳ್ಳೆಯ ಕಾರ್ಯಕ್ರಮದ ಬಗ್ಗೆ ಒಳ್ಳೆಯ ಮಾತುಗಳನ್ನು ಆಡ್ತಾರೆ. ಅವ್ರಿಗೆ ಧನ್ಯವಾದ ಮಾಡ್ತಾ ಇದು ಒಂದು ನಮ್ಮ ಪೊಲೀಸ್ ಇಲಾಖೆಯ ವಿಶೇಷ ಕಾರ್ಯಕ್ರಮ. ಇದು ಪೊಲೀಸ್ ವ್ಯವಸ್ಥೆ ತುಂಬ ಚೆನ್ನಾಗಾಗಬೇಕಾಯಿತು ಅಂತ ಹೇಳಿದ್ರೆ ಬೀಟ್ ವ್ಯವಸ್ಥೆ ತುಂಬ ಚೆನ್ನಾಗಿತ್ತು. ಹಾಗಂತೇಳಿ ಬೀಟ್ ವ್ಯವಸ್ಥೆ ಇತ್ತು, ಮತ್ತೊಂದು ಹಳೆ ಪದ್ಧತಿಯಲ್ಲಿ ಬೀಟ್ ವ್ಯವಸ್ಥೆ ಇತ್ತು. ಅದನ್ನು ಸ್ವಲ್ಪ ಬದಲಾವಣೆ ಮಾಡಿ ಈ ಬೀಟ್ ಅಂತ ಮಾಡಿದ್ರು. ಅದನ್ನ ಇನ್ನೂ ಪರಿಣಾಮಕಾರಿ ಮಾಡೋದಕ್ಕೆ ಇವತ್ತು ಮನೆ ಮನೆಗೆ ಪೊಲೀಸ್ ಅಂತಕ್ಕಂಥ ಕಾರ್ಯಕ್ರಮವನ್ನು ಜಾರಿ ತರಲಾಗಿದೆ. ಇದರ ಪ್ರಮುಖ ಉದ್ದೇಶ ಒಬ್ಬ ಬೀಟ್ ಸಿಬ್ಬಂದಿ ಹೋಗಿ ತನ್ನ ಬೀಟಲ್ಲಿ ಇರ್ತಕ್ಕಂಥ ಎಲ್ಲ ಮನೆಗೆ ವಿಸಿಟ್ ಮಾಡೋಕ್ಕಾಗಲ್ಲ. ಎಲ್ಲೇ ಒಂದು ಕಡೆ ನಿಂತ್ಕೊಂಡು ಪ್ರಮುಖ ಅಂಶಗಳನ್ನು ಸಂಗ್ರಹ ಮಾಡ್ಕೊಂಡು ಠಾಣೆಗೆ ಬಂದು PSIಗೆ ವರದಿ ಕೊಡ್ತಾನೆ. ಆ ಸಂದರ್ಭದಲ್ಲಿ ಪ್ರತಿಯೊಬ್ಬ ಮನೆಯಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು, ವೈಯಕ್ತಿಕ ವಿಚಾರಗಳನ್ನು ಗಮನಿಸಕ್ಕಾಗಲ್ಲ ಕಾರಣಕ್ಕೆ ಇಲ್ಲ ಅದಕ್ಕಿಂತ ಪರಿಣಾಮಕಾರಿ ಆಗ್ತಕ್ಕಂಥದ್ದು ಮನೆ ಮನೆಗೆ ಪೊಲೀಸ್ ವ್ಯವಸ್ಥೆನ ಜಾರಿ ತರಬೇಕನ್ನೋ ಕಾರಣಕ್ಕೆ ಈ ಹಳ್ಳಿಯನ್ನ ಸಮುದಾಯ ಮಾಡಿಕೊಂಡು ಸಣ್ಣ ಪುಟ್ಟ ಗುಂಪುಗಳನ್ನಾಗಿ ಮಾಡಿಕೊಂಡು ಆ ಗುಂಪಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟು ಪ್ರತಿಯೊಂದು ಮನೆಯವರ ಸಮಸ್ಯೆಗಳೇನಿದ್ದಾವೆ ಆ ಸಮಸ್ಯೆಗಳಿಗೆ ಪೊಲೀಸ್ ಇಲಾಖೆಯಿಂದ ಯಾವ ರೀತಿ ಇರ್ತಕ್ಕಂಥ ಪರಿಹಾರವನ್ನು ಶೀಘ್ರದಲ್ಲೇ ಒದಗಿಸುವುದನ್ನ ಕಾರಣಕ್ಕೆ ಆ ಶಾಂತಿ ಪಾಲನಾ ಸಮಿತಿಯ ಸದಸ್ಯ ಶ್ರೀನಿವಾಸ್ ಪತಂಗಿ ಮಾತನಾಡಿ, ಸಮಾಜದಲ್ಲಿ ಜಗಳ, ಅಶಾಂತಿ, ಟ್ರಾಫಿಕ್ ಸಮಸ್ಯೆ, ಅಪಘಾತ ಪ್ರಕರಣಗಳನ್ನು ಸುಧಾರಿಸುವ ಜೊತೆಗೆ ಇದೀಗ ಮನೆ ಮನೆಗೆ ಪೊಲೀಸ್ ಎಂಬ ಹೆಚ್ಚುವರಿ ಜವಾಬ್ದಾರಿಯನ್ನು ನೀಡಲಾಗಿದೆ. ಸಾರ್ವಜನಿಕರು ಪೊಲೀಸರೊಂದಿಗೆ ಸಹಕರಿಸಿದಾಗ ಮಾತ್ರ ಸಮಾಜದಲ್ಲಿ ಶಾಂತಿ ನೆಲೆಸಲು ಸಾಧ್ಯವಾಗುತ್ತದೆ ಎಂದರು. ಇನ್ನೋರ್ವ ಸದಸ್ಯ ಅಶೋಕ್ ಕುಮಾರ್ ಜೈನ್ ಮಾತನಾಡಿ, ಜಿಲ್ಲೆಗೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಆಗಮಿಸಿದಾಗ ಬಂದೋಬಸ್ತ್ಗಾಗಿ ಜಿಲ್ಲೆಯ ಎಲ್ಲ ಪೊಲೀಸರನ್ನು ನಿಯೋಜಿಸಲಾಗುತ್ತದೆ. ಇದರಿಂದ ನಗರದಲ್ಲಿ ಹಾಗೂ ಜಿಲ್ಲೆಯ ವಿವಿಧೆಡೆ ಸಮಸ್ಯೆಗಳು ಉಂಟಾಗುತ್ತವೆ. ಜಿಲ್ಲೆಗೆ ಹೆಚ್ಚು ಹೆಚ್ಚು ಪೊಲೀಸರನ್ನು ನೇಮಿಸುವ ಅಗತ್ಯತೆ ಇದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಸಿಪಿಐಗಳಾದ ನಿಂಗಪ್ಪ, ನಾಗರಾಜ್ ಮೇಕಾ, ಸಮಾಜದ ಮುಖಂಡರಾದ ಮಹಾವೀರ್ ಜೈನ್, ಅಶೋಕ್ ಶೆಟ್ಟಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈಗ ಜಾಹೀರಾತು. Chennai Shopping Mall ge welcome, Ashada sale ge welcome, come. Chennai Shopping Mall ge welcome, come. Ashada sale ge come. KG sale bag in Chennai Shopping Mall, come. Super prices, KG sarees, nama KG sale, nama target, idu trending, saree sale, nama fashion, dresses adu, Ashada KG sale bandayittu, Chennai Shopping Mall nimagagi tandayittu, nodikko ಸೇಲ್ಸ್ ಅಂತ ಮಾಡಿಕೋ. ತೆಲಂಗಾಣ, ಆಂಧ್ರ ಮಹಿಳೆಯರ ಫೇವರೆಟ್ ಕೆಜಿ ಸೇಲ್ ಈಗ ನಮ್ಮ ರಾಯಚೂರದಲ್ಲಿ. ಕೆಜಿ ಸೀರೆಗಳ ಆರಂಭಿಕ ಬೆಲೆ ಕೇವಲ 150 ರೂಪಾಯಿಗಳು ಮಾತ್ರವೇ. ಚೆನ್ನೈ ಶಾಪಿಂಗ್ ಮಾಲ್ ನಲ್ಲಿ ಕೆಜಿ ಶಾಪಿಂಗ್ ಅಂದ್ರೆ ಶಾಪಿಂಗ್ ಕೆಜಿಗಳಲ್ಲಿ, ಸಂತೋಷ ಟನ್ನುಗಳಲ್ಲಿ. ದಿ ಚೆನ್ನೈ ಶಾಪಿಂಗ್ ಮಾಲ್, ಸ್ಟೇಷನ್ ರೋಡ್, ಆಪೋಸಿಟ್ ಪಬ್ಲಿಕ್ ಗಾರ್ಡನ್, ರಾಯಚೂರ್. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ರಚಿಸಲಾಗಿರುವ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದ ಏಕ ಸದಸ್ಯ ಆಯೋಗದ ವರದಿಯನ್ನು ಮಳೆಗಾಲದ
ಅಧಿವೇಶನದಲ್ಲಿ ಮಂಡಿಸಿ ಜಾರಿಗೊಳಿಸಬೇಕೆಂದು ಆಗ್ರಹಿಸಿ ಆಗಸ್ಟ್ 11ರಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅಹೋರಾತ್ರಿ ಧರಣಿ ನಡೆಸಲು ನಿರ್ಧರಿಸಲಾಗಿದೆ ಎಂದು ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಜಿಲ್ಲಾಧ್ಯಕ್ಷ ಅಬ್ರಾಹಿಂ ಹೊನ್ನಟಗಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಸುಪ್ರೀಂ ಕೋರ್ಟ್ ಒಳ ಮೀಸಲು ಜಾರಿಗೆ ಆದೇಶ ನೀಡಿ 1 ವರ್ಷ ಕಳೆದಿದೆ. ರಾಜ್ಯ ಸರ್ಕಾರ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದಲ್ಲಿ ಆಯೋಗ ರಚಿಸಿ ಸಮೀಕ್ಷೆ ನಡೆಸಿದೆ. ಆದರೆ ವರದಿ ಮಂಡಿಸಿ ಅನುಮೋದನೆ ನೀಡಲು ವಿಳಂಬ ಧೋರಣೆ ಅನುಸರಿಸುತ್ತಿದೆ. ಜುಲೈ 30ರೊಳಗೆ ಆಯೋಗ ವರದಿ ಪಡೆದು ಜಾರಿಗೊಳಿಸಬೇಕು. ಈಗಾಗಲೇ ಯಾವುದೇ ನೇಮಕಾತಿಗಳು ನಡೆಯದೆ ತಡೆಯಲಾಗಿದೆ. ತ್ವರಿತವಾಗಿ ಆಯೋಗ ವರದಿ ಅಂಗೀಕರಿಸಿದರೆ ನೇಮಕಾತಿ ಪ್ರಕ್ರಿಯೆಗಳು ನಡೆಸಲು ಅನುಕೂಲವಾಗುತ್ತದೆ. ವಿಳಂಬ ಮಾಡದೆ ಜಾರಿಗೆ ಮುಂದಾಗಬೇಕೆಂದು ಆಗ್ರಹಿಸಿ ಅಹೋರಾತ್ರಿ ಧರಣಿ ನಡೆಯಲಿದೆ. ರಾಜ್ಯದ ಎಲ್ಲ ಜಿಲ್ಲೆಗಳಿಂದಲೂ ಸಮುದಾಯ ಜನರು ಭಾಗವಹಿಸಲಿದ್ದಾರೆ ಎಂದರು. ವರ್ಗೀಕರಣಕ್ಕಾಗಿ ಹಲವಾರು ರೀತಿಯ ಹೋರಾಟಗಳನ್ನು ಮಾಡುತ್ತಾ ಸರ್ಕಾರಗಳನ್ನು ಎಚ್ಚರಿಸುತ್ತಾ ಈ ರಾಜ್ಯದಲ್ಲಿ ಅನೇಕ ರೀತಿಯ ಹೋರಾಟಗಳನ್ನು ಮಾಡುತ್ತಾ ನಮ್ಮ ಹೋರಾಟಕ್ಕೆ ಈಗಾಗಲೇ ಅನೇಕ ಆಯೋಗದ ಅಧ್ಯಕ್ಷರು ಕೂಡ ನೇಮಕವಾಗಿ ತಮ್ಮ ವರದಿಯನ್ನು ಕೂಡ ಸರ್ಕಾರಕ್ಕೆ ನೀಡಿದ್ದಾರೆ. ಮತ್ತು ಈ ಹೋರಾಟದಲ್ಲಿ ಒಳ ಮೀಸಲಾತಿ ವರ್ಗೀಕರಣಕ್ಕಾಗಿ 101 ಜಾತಿಗಳಲ್ಲಿರತಕ್ಕಂಥ ಎಲ್ಲ ಜಾತಿಗೆ ಸಾಮಾಜಿಕ ನ್ಯಾಯ ಕೊಡಿಸತಕ್ಕಂಥ ಉದ್ದೇಶಿಸಿಕೊಂಡು ಇವತ್ತೇನು ನಾವು ರಾಜ್ಯಾದ್ಯಂತ 30 ವರ್ಷಗಳಿಂದ ನಿರಂತರ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ನಮ್ಮ 101 ಜಾತಿಯಲ್ಲಿರತಕ್ಕಂಥ ಇನ್ನು ಹಲವಾರು ಜಾತಿಗಳು ಈ ಒಂದು ವರ್ಗೀಕರಣಕ್ಕೆ ತಮ್ಮ ವಿರೋಧವನ್ನು ವ್ಯಕ್ತಪಡಿಸಿರ್ತಕ್ಕಂಥ ತಾವೆಲ್ಲರೂ ನೋಡಿದ್ದೀರಿ. ಈಗ ಈ ಒಂದು 101 ಜಾತಿಯಲ್ಲಿರ್ತಕ್ಕಂಥ ಎಲ್ಲ ಜಾತಿಗಳು ಕಳೆದ 2024 ಆಗಸ್ಟ್ 1ರಿಂದ ಏನು ಸುಪ್ರೀಂ ಕೋರ್ಟ್ ಏನು ಆದೇಶ ಮಾಡಿದೆ, ಒಳ ಮೀಸಲಾತಿಯ ಬೇಡಿಕೆಯನ್ನು ಆ ರಾಜ್ಯ ಸರ್ಕಾರಗಳು ಆದ್ಯತೆ ಮೇರೆಗೆ ನೀವೇ ನೀಡಿ ಅಂತಕ್ಕಂಥ ಸುಪ್ರೀಂ ಕೋರ್ಟ್ ಆದೇಶ ಬಂದ ನಂತರ ಈಗಾಗಲೇ ಹಲವಾರು ನಮ್ಮ 101 ಜಾತಿಯಲ್ಲಿರ್ತಕ್ಕಂಥ ಜಾತಿಗಳು ಈಗಾಗಲೇ ಎಲ್ಲರೂ ಒಳ ಮೀಸಲಾತಿಯನ್ನು ಹಂಚಿಕೊಳ್ಳಿಕ್ಕೆ ಎಲ್ಲ ಜಾತಿ ಜನರು ಮುಂದೆ ಬಂದಿದ್ದಾರೆ. ಆ ನಿಟ್ಟಿನಲ್ಲಿ ಈಗಾಗಲೇ ಸರ್ಕಾರ 1 ವರ್ಷ ಆಯಿತು ಸುಪ್ರೀಂ ಕೋರ್ಟ್ ಆದೇಶ ಬಂದು ಅವರು ಇಷ್ಟೊತ್ತಿಗೆ ಈ ವರದಿಯನ್ನು ಅನುಷ್ಠಾನ ಮಾಡಬೇಕಾಗಿತ್ತು. ಆದರೆ ಇನ್ನೂ ಕೆಲವು ಸಣ್ಣ ಪುಟ್ಟ ನಮ್ಮಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಆ ಒಂದು ಕೆಪಿ ಅನಿಲ್ ಕುಮಾರ್ ಮಾತನಾಡಿ, ರಾಜ್ಯ ಸರ್ಕಾರ ಜುಲೈ 30ರೊಳಗೆ ನ್ಯಾಯಮೂರ್ತಿ ನಾಗಮೋಹನ್ ದಾಸರ ವರದಿಯನ್ನು ಪಡೆದು ಸಚಿವ ಸಂಪುಟ ಹಾಗೂ ಮಳೆಗಾಲದ ಅಧಿವೇಶನದಲ್ಲಿ ಮಂಡಿಸಬೇಕಿದೆ. ಆಯೋಗ ವರದಿ ನೀಡಲು ಕಾಲಾವಕಾಶ ವಿಸ್ತರಿಸಲಾಗಿದೆ. 91% ಸಮೀಕ್ಷೆ ಪೂರ್ಣಗೊಂಡಿದ್ದರಿಂದ ವರದಿ ಅಂಗೀಕರಿಸುವುದು ಅಗತ್ಯವಾಗಿದೆ ಎಂದರು. ಒಂದೊಂದು ವಾರ ಆ ಥರದ್ದೆಲ್ಲ ಆಯ್ತು ಸರ್. ಇಡೀ ಬೆಂಗಳೂರಲ್ಲಿ ಮತ್ತೊಂದಿಷ್ಟು ಮೊನ್ನೆ 7ನೇ ತಾರೀಕಿಗೆ ಅದು ಕ್ಲೋಸ್ ಆಯಿತು. ಮುಖ್ಯಮಂತ್ರಿಗಳು ಕೂಡ ಈ ಮಂತ್ ಎಂಡಲ್ಲೇ ರಿಪೋರ್ಟ್ ಕೊಡಬೇಕು ಅನ್ನುವಂಥದ್ದನ್ನು ಸೂಚನೆ ಕೊಟ್ಟಿದ್ದಾರೆ. ಅವರು 1 ತಿಂಗಳು ನಮಗೆ ರಿಪೋರ್ಟ್ ಕೊಡಲಿಕ್ಕೆ ಟೈಮ್ ಬೇಕಂತಿದ್ದಾರೆ. ಇವರು ಹೆಚ್ಚು ಕಡಿಮೆ ಅಲ್ಲಿಗೆ ಆಗ್ತದೆ. ಯಾಕಂದರೆ ಈ ಸಂದರ್ಭದಲ್ಲಿ ಜನಾರ್ದನ್ ಹಳ್ಳಿ ಬೆಂಚಿ, ಎಸ್ ರಾಜು, ಬಸವರಾಜ್ ನಕ್ಕುಂಡಿ, ಮಹಾಂತೇಶ್ ಚನ್ನಪ್ಪ ಬೂದಿಹಾಳ, ಶಾಂತಕುಮಾರ್ ಹೊನ್ನಟಗಿ, ಡಿ ಜಯಪ್ಪ ಸಿರವಾರ್, ವೀರೇಶ್ ವಡ್ಡಪಲ್ಲಿ ಉಪಸ್ಥಿತರಿದ್ದರು. ಕ್ರಿಮಿನಾಶಕದ ಸಿಂಪಡಿಸಿದ ಚವಳೆಕಾಯಿ ತಿಂದು ಒಂದೇ ಕುಟುಂಬದ 3 ಸಾವಿಗೀಡಾಗಿದ್ದು, ಇನ್ನು 3 ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಘಟನೆ ಸಿರವಾರ್ ತಾಲೂಕಿನ ಕಡ್ಡೋಳಿ ತಿಮ್ಮಾಪುರ ಗ್ರಾಮದಲ್ಲಿ ಜರುಗಿದೆ. ಘಟನೆಯಲ್ಲಿ ರಮೇಶ್ ನಾಯಕ್ ವಯಸ್ಸು 38 ಮತ್ತು ಪುತ್ರಿಯರಾದ ನಾಗಮ್ಮ ವಯಸ್ಸು 8 ಮತ್ತು ದೀಪಾ ವಯಸ್ಸು 6 ಮೃತಪಟ್ಟಿದ್ದಾರೆ. ಇನ್ನುಳಿದಂತೆ ರಮೇಶನ ಪತ್ನಿ ಪದ್ಮಾವತಿ ವಯಸ್ಸು 36, ಪುತ್ರ ಕೃಷ್ಣ ವಯಸ್ಸು 12, ಪುತ್ರಿ ಮತ್ತು ಚೈತ್ರ ವಯಸ್ಸು 10 ಎಂಬುವರ ತೀವ್ರ ಅಸ್ವಸ್ಥಗೊಂಡು ಲಿಂಗಸೂರು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಹೆಚ್ಚಿನ ಚಿಕಿತ್ಸೆಗೆ ರಾಯಚೂರು ರಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ.
ಸರ್ ಹೆಸರು ಗೊತ್ತಿಲ್ಲ ಸರ್ ಇವಾಗ ಇನ್ನೂ ಶಿಫ್ಟ್ ಮಾಡ್ತಾ ಇದ್ದೀವಿ. ನಿಮ್ಮೆಲ್ಲ ಹೇಳಿ ಆಮೇಲೆ ಸ್ವಲ್ಪ ಜೊತೆಲೆ ಹೋಗ್ಬೇಕು. ಸರಿ ಸರ್ ಸರಿ ಇಲ್ಲ ಹೇಳಿ ಸರಿ ಸರಿ ಪ್ರಕಾಶ್ ಬೆಡ್ಶೀಟ್ ತಗೊಂಡು ಹೊಲದಲ್ಲಿ ಬೆಳೆದ ಹತ್ತಿ ಬೆಳೆಗೆ ಕ್ರಿಮಿನಾಶಕ ಸಿಂಪಡಿಸಲಾಗಿತ್ತು. ಹತ್ತಿಯೊಂದಿಗೆ ಚವಳೆಕಾಯಿ ಬೆಳೆದಿದ್ದು ಆಹಾರಕ್ಕಾಗಿ ತಂದು ಸೋಮವಾರ ರಾತ್ರಿ ಪಲ್ಯ ಮಾಡಿಕೊಂಡು ತಿಂದಿದ್ದು ನಂತರ ವಾಂತಿ ಭೇದಿ ಕಾಣಿಸಿಕೊಂಡಿದೆ. ಚಿಕಿತ್ಸೆಗಾಗಿ ಲಿಂಗಸೂಗೂರು ತಾಲೂಕು ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಿಕಿತ್ಸೆ ಫಲಕಾರಿಯಾಗದ ಇಬ್ಬರು ಮೃತಪಟ್ಟಿದ್ದಾರೆ. ಉಳಿದ ಸ್ಥಿತಿಯು ಗಂಭೀರವಾಗಿದ್ದು ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಕವಿತಾಳ ಠಾಣೆಯಲ್ಲಿ ಘಟನೆ ನಡೆದಿದ್ದು ಪಿಎಸ್ಐ ವೆಂಕಟೇಶ್ ಇವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇತ್ತೀಚೆಗೆ ಪ್ರೌಢಶಾಲೆ ಸಿಆರ್ ತಾಲಾಬ್ ಶಾಲೆಯಲ್ಲಿ ಶಾಲಾ ಸಂಪತ್ತು ರಚನೆಯುಕ್ತ ಅಧಿಸೂಚನೆ ಹೊರಡಿಸಲಾಯಿತು. ಚುನಾವಣಾ ನಾಮಪತ್ರ ಸಲ್ಲಿಸಲು 16/7/2025 ಕೊನೆ ದಿನಾಂಕವನ್ನು ನಿಗದಿಪಡಿಸಿ ಪರಿಶೀಲಿಸಿ ಚುನಾವಣೆ ಪ್ರಚಾರಕ್ಕೆ ಅವಕಾಶ ನೀಡಿ 19/7/2025 ಮತದಾನ ದಿನವನ್ನು ನಿಗದಿಪಡಿಸಲಾಗಿತ್ತು. ಒಟ್ಟು 21 ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದರು. ಮತದಾನದ ನಂತರ ಫಲಿತಾಂಶವನ್ನು ಬಹಿರಂಗಪಡಿಸಲಾಯಿತು. ಅಂತಿಮವಾಗಿ 13 ಜನ ಅಭ್ಯರ್ಥಿಗಳು ಆಯ್ಕೆಯಾಗಿ ಶಾಲಾ ಸಂಸತ್ತು ರಚನೆಯಾಯಿತು. ಅವರಿಗೆ ಪ್ರಮಾಣ ಪತ್ರ ನೀಡಲಾಯಿತು. ಅದೇ ರೀತಿ ದೀಕ್ಷಾ ಅವರು ಮತಗಳನ್ನು ಪಡೆದಿದ್ದಾರೆ. ಗುರುಬಸಮ್ಮ 3 ಮತಗಳನ್ನು. ಈ ಪ್ರಕ್ರಿಯೆಯಲ್ಲಿ ಎಸ್ಡಿಎಂಸಿ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸದಸ್ಯರು, ಶಾಲೆಯ ಶಿಕ್ಷಕಿ ವೃಂದ, ಮ್ಯಾಜಿಕ್ ಬಸ್ ತಂಡ ಪಾಲ್ಗೊಂಡು ಸಹಯೋಗದೊಂದಿಗೆ ಯಶಸ್ವಿಗೊಳಿಸಿದರು. ಶಾಲೆಯ ಅಭಿವೃದ್ಧಿಯ ಸಲುವಾಗಿ ಎಲ್ಲರೂ ಶ್ರಮಿಸುವಂತೆ ಕರೆ ನೀಡಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ತಾಲೂಕಿನ ಕೃಷಿ ಭೂಮಿ ಕೈಗಾರಿಕೆಗೆ ಭೂ ಸ್ವಾಧೀನ ವಿರೋಧಿಸಿ ಕರ್ನಾಟಕ ಜನಶಕ್ತಿಯಿಂದ ಪ್ರತಿಭಟನೆ. ಭೂ ಸ್ವಾಧೀನ ಅಧಿಸೂಚನೆಗೆ ಬೆಂಕಿ ಹಚ್ಚಿ ಆಕ್ರೋಶ. ಸಿಪಿಐ ಎಂ ಪಕ್ಷ ಜಿಲ್ಲೆಯಲ್ಲಿ ಹುಟ್ಟಿ 50 ವರ್ಷ. ಆಗಸ್ಟ್ 9ರಿಂದ ವರ್ಷಾಚರಣೆ. ಬಿಲಿಂಗಪ್ಪ. ಪೊಲೀಸ್ ಇಲಾಖೆಯಿಂದ ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮ. ಸಾರ್ವಜನಿಕರ ಸಹಕಾರ ಅಗತ್ಯ. ಎಎಸ್ಪಿ ಕುಮಾರಸ್ವಾಮಿ. ಪರಿಶಿಷ್ಟ ಒಳ ಮೀಸಲು ಜಾರಿಗೊಳಿಸಲು ಆಗ್ರಹಿಸಿ ಆಗಸ್ಟ್ 11ರಿಂದ ಬೆಂಗಳೂರಿನಲ್ಲಿ ಅಹೋರಾತ್ರಿ ಪ್ರತಿಭಟನೆ. ಅಬ್ರಾಹಂ ಹೊನ್ನಟಗಿ. ಕವಿತಾಳ ಬಳಿ ಕಟ್ಟೋಣಿ ತಿಮ್ಮಾಪುರ ಗ್ರಾಮ ವಿಷಯುಕ್ತ ಪಲ್ಯ ತಿಂದು 3 ಸಾವು. 3 ತೀವ್ರ ಅಸ್ವಸ್ಥ. ಸರ್ಕಾರಿ ಪ್ರೌಢಶಾಲಾ ಸಿಆರ್ ತಾಲಾಬ್ ಶಾಲೆಯಲ್ಲಿ ಶಾಲಾ ಸಂಸತ್ತು ರಚನೆ ಪ್ರಯುಕ್ತ ಚುನಾವಣಾ ಪ್ರಚಾರ. ಇಲ್ಲಿಗೆ ವಾರ್ತೆಗಳ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.